ನೀವು ಟ್ಯಾಟೂ ಪ್ರಿಯರಾ? ಹಾಗಿದ್ರೆ ಈ ನ್ಯೂಸನ್ನು ನೀವು ನೋಡಲೇಬೇಕು. ಟ್ಯಾಟೂ ಪ್ರಿಯರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡೋಕೆ ಮುಂದಾಗಿದೆ. ಇನ್ಮೇಲಿಂದ ನೀವು ಬೇಕಾಬಿಟ್ಟಿಯಾಗಿ ಟ್ಯಾಟೂ ಹಾಕಿಸೋ ಹಾಗಿಲ್ಲ. ಅದಕ್ಕೆ ಅಂತ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ತರೋಕೆ ಮುಂದಾಗಿದೆ. ಹಾಗಿದ್ರೆ ಏನಿದು ರೂಲ್ಸ್? ಯಾಕೆ ಈ ರೀತಿಯ ಕ್ರಮ? ಟ್ಯಾಟೂ ಹಾಕಿಸೋದ್ರಿಂದ ಆರೋಗ್ಯ ಸಮಸ್ಯೆ ಎದುರಾಗುತ್ತಾ ಎಂಬೆಲ್ಲ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅಮರನಾಥ್ ಶಾಸ್ತ್ರಿ. ಟ್ಯಾಟೂ ಅಂದರೆ ಹಲವರಿಗೆ ಹುಚ್ಚು. ಅದರಲ್ಲೂ ಈ ಜೆನ್ಸಿಗಳಂತೂ ವೆರೈಟಿ ಟ್ಯಾಟೂಗಳನ್ನು ಹಾಕಿಸ್ಕೊಂಡು ಮಿಂಚ್ತಾ ಇರ್ತಾರೆ. ಸಿಂಬಲ್, ಡಿಸೈನ್ಗಳ ಜೊತೆಗೆ ಇತ್ತೀಚೆಗೆ ದೇವರ ಚಿತ್ರ, ಫ್ರೀಡಮ್ ಫೈಟರ್ಸ್, ರಾಜ ಮಹಾರಾಜರು, ಸಿನಿಮಾ ನಟರು ಅಷ್ಟೇ ಅಲ್ಲದೆ ಎಷ್ಟೋ ಜನ ತಮ್ಮ ತಂದೆ, ತಾಯಿ, ಹೆಂಡತಿ, ಗಂಡ, ಲವ್ವರ್ಸ್ಗಳ ಚಿತ್ರವನ್ನೆಲ್ಲ ದೇಹದ ಮೇಲೆ ಹಾಕಿಸ್ಕೊಂಡಿರ್ತಾರೆ. ಇಂತಹ ಹುಚ್ಚಾಟಗಳಿಂದ ಹಲವರು ತಮ್ಮ ಬಾಳನ್ನೇ ಅಧೋಗತಿಗೆ ತಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಟ್ಯಾಟೂ ಹಾಕಿಸ್ಕೊಳ್ಳೋದು ತಪ್ಪಂತಲ್ಲ, ಅದು ಅವರವರ ಅಭಿರುಚಿ. ಆದರೆ ಟ್ಯಾಟೂ ಹಾಕಿಸುವಾಗ ಸ್ವಲ್ಪ ಯಾಮಾರಿದ್ರೂ ಆರೋಗ್ಯವಾಗಿರುವಂಥವರು ರೋಗಗಳಿಗೆ ತುತ್ತಾಗ್ಬಿಡ್ತಾರೆ. ಅನೇಕ ಟ್ಯಾಟೂ ಶಾಪ್ಗಳಲ್ಲಿ ಹಾಗೆ ರಸ್ತೆ ಪಕ್ಕದಲ್ಲಿ ಕೂತು ಹಚ್ಚೆಗಳನ್ನು ಹಾಕುವಂಥವ್ರು ಸರಿಯಾದ ಕ್ರಮಗಳನ್ನು ಪಾಲಿಸದಿದ್ದಾಗ ಟ್ಯಾಟೂ ಹಾಕಿಸ್ಕೊಳ್ಳುವವರ ಬದುಕು ನರಕವಾಗ್ಬಿಡುತ್ತೆ. ಅದು ಹೇಗೆ ಅಂದರೆ, ಟ್ಯಾಟೂ ಹಾಕುವಾಗ ಸ್ವಚ್ಛತೆ ಕೊರತೆ ಮತ್ತು ಮಾರಣಾಂತಿಕ ಕೆಮಿಕಲ್ಗಳ ಬಳಕೆಯಿಂದ ಅಪಾಯ ಎದುರಾಗುತ್ತೆ. ಇನ್ನು ಒಬ್ಬ ವ್ಯಕ್ತಿಗೆ ಟ್ಯಾಟೂ ಹಾಕಿ ಅದೇ ಸೂಜಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಟ್ಯಾಟೂ ಹಾಕೋದ್ರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗಗಳು ಹರಡೋ ಸಾಧ್ಯತೆ ಕೂಡ ಹೆಚ್ಚಾಗಿವೆ. ಈ ಬಗ್ಗೆ ಅನೇಕ ನಿದರ್ಶನಗಳು ಕೂಡ ಇವೆ. ಈ ರೀತಿಯ ಲೋಪಗಳಿಂದಾಗಿ ಅನೇಕ ಟ್ಯಾಟೂ ಪ್ರಿಯರು ಚರ್ಮ ಕ್ಯಾನ್ಸರ್, HIV, ಸ್ಕಿನ್ ಡಿಸೀಸ್, ಹೆಪಟೈಸಿಸ್ B ಮತ್ತು ಹೆಪಟೈಸಿಸ್ C ನಂತಹ ಮಾರಣಾಂತಿಕ ಸೋಂಕುಗಳಿಗೆ ತುತ್ತಾಗಿ ತಮ್ಮ ಜೀವನವನ್ನೇ ಸರ್ವನಾಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದಾಗಿ ಅಲರ್ಟ್ ಆದ ರಾಜ್ಯ ಸರ್ಕಾರ ಈ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಡ್ರಗ್ ಕಂಟ್ರೋಲ್ ಬೋರ್ಡ್ ಮತ್ತು ಆರೋಗ್ಯ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ. ಈ ಮೊದಲು ದೇಶದಲ್ಲಿ ಟ್ಯಾಟೂಗೆ ಯಾವುದೇ ನಿಯಂತ್ರಣ ಕಾನೂನುಗಳು ಇರಲಿಲ್ಲ. ಹೀಗಾಗಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಈ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಟ್ಯಾಟೂಗೆ ಹೊಸ ರೂಲ್ಸ್ ಜಾರಿ ಮಾಡೋಕೆ ಮುಂದಾಗಿದೆ. ಈ ಬಗ್ಗೆ ತಜ್ಞರ ಸಮಿತಿಯನ್ನು ಕೂಡ ಕೇಂದ್ರ ಸರ್ಕಾರ ರಚಿಸಿದೆ. ರಾಜ್ಯ ಸರ್ಕಾರ ತನ್ನ ಮಟ್ಟದಲ್ಲಿ ಮಾರ್ಗಸೂಚಿಗಳನ್ನು ತಯಾರು ಮಾಡೋಕೆ ಮುಂದಾಗಿದೆ. ಟ್ಯಾಟೂ ಪಾರ್ಲರ್ಗಳಲ್ಲಿ ಲೈಸೆನ್ಸ್ ಕಡ್ಡಾಯಗೊಳಿಸುವುದು, ನಿಯಮಿತ ತಪಾಸಣೆ ನಡೆಸುವುದು, ಸೋಂಕು ನಿಯಂತ್ರಣ ಕ್ರಮಗಳನ್ನು ಪಾಲಿಸುವಂತೆ ಮಾಡುವುದು, ಅಪಾಯಕಾರಿ ಕೆಮಿಕಲ್ಗಳ ಬಳಕೆಯನ್ನು ನಿಷೇಧಿಸುವುದು ಸೇರಿ ಟ್ಯಾಟೂ ಪ್ರಿಯರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗದೇ ಇರುವ ಹಾಗೆ ಏನೇನೆಲ್ಲ ಮಾಡಬೇಕೋ ಅದೆಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಗೊತ್ತಾಯ್ತಲ್ವಾ? ಟ್ಯಾಟೂ ಹಾಕಿಸೋವಾಗ ಸ್ವಲ್ಪ ಯಾಮಾರಿದ್ರೂ ನಮ್ಮ ಜೀವನ ಯಾವ ರೀತಿ ಸರ್ವನಾಶ ಆಗ್ಬಿಡುತ್ತೆ ಅನ್ನೋ ವಿಚಾರ. ನಿಮಗೂ ಕೂಡ ಟ್ಯಾಟೂ ಹಾಕಿಸುವಂತಹ ಪ್ಲಾನ್ ಏನಾದರೂ ಇದ್ದರೆ ತಕ್ಷಣವೇ ಅಲರ್ಟ್ ಆಗ್ರಿ. ಎಲ್ಲಿ ಟ್ಯಾಟೂ ಹಾಕಿಸ್ಕೊಳ್ತಿದ್ದೀರಿ, ಅವರು ರೂಲ್ಸ್ಗಳನ್ನು ಫಾಲೋ ಮಾಡ್ತಿದ್ದಾರಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.